ಈ ಹುಡುಗಿ ಹೇಳಿದ ಮಾತಂತೂ ಕೇಳಲ್ಲ. ಅಮ್ಮ ನಾನೇನ್ ಹೊಸ್ದಾಗಮ್ಮ ಹಾಕ್ತಾ ಇದೀನಿ ಸಿಲಿಂಡರ್, ಯಾಕೆ ಹೀಗಾಡ್ತಿದ್ದೀರಾ ಇಬ್ರು? ಆಯ್ತು, ಮಾಡು ಮಾಡು. ಎಲ್ಲಾ ಕೆಲ್ಸ ನಿನ್ ತಲೆ ಮೇಲೆ ಹಾಕೊಂಡು ನೀನ್ ಒಬ್ಳೆ ಮಾಡು. ನಾನು ಏನೇ ಹೇಳಿದ್ರು ನೀ ಕೇಳಲ್ಲ ತಾನೆ. ನಾನು ನಿನಗೆ ಇನ್ಮೇಲೆ ಏನು ಹೇಳಕ್ ಹೋಗಲ್ಲ. ಅಲ್ಲ ಕಣೆ, ಇಲ್ಲಿ ಅತ್ತೆ ಮಾವ ನಿಮ್ಮಮ್ಮ ಎಲ್ಲಾರು ಇದೀವಿ. ಅವ್ರ ಸಹಾಯ ತಗೋಬೇಕು ಅಂತ ನಿನಗೆ ಅನ್ಸಲ್ಲ? ಇವಾಗ ಗೊತ್ತಾಗಲ್ಲ ಭಾಗ್ಯ, ಹೇಳ್ತಾ ಇದ್ದೀನಿ. ನಾಳೆ ನಿನಗೂ ವಯಸ್ಸಾಗತ್ತೆ ತಾನೆ. ನನ್ನಷ್ಟು ವಯಸ್ಸಾದಾಗ ಸೊಂಟ ನೋವು ಮಂಡಿ ನೋವು ಬಂದಾಗ ಆಗ ಅರ್ಥ ಆಗತ್ತೆ. ಅಯ್ಯೋ ಹೌದು, ಅತ್ತೆ ಮಾತು ಕೇಳ್ಬೇಕಿತ್ತು ಅಂತ. ನಗೋದ್ ನೋಡು, ನಗು ನಗು. ಏನ್ರಾಮ, ನಾನೇನ್ ಜಾಬ್ಸ್ ಮಾಡದ್ನ? ಹೆಂಗ್ ನಗ್ತಾಳ್ ನೋಡು ನಿಮ್ಮಮ್ಮ. ಇದನ್ನೆಲ್ಲ ನಿಮ್ಗಳ ಕೈಯಲ್ಲಿ ಮಾಡ್ಸಕ್ಕಾಗತ್ತಾ? ಇದೆಲ್ಲ ಏನಿದ್ರು ನನ್ ಜವಾಬ್ದಾರಿ. ಅಲ್ಲ ಮಗಳೇ, ಎಲ್ಲಾರ ಜವಾಬ್ದಾರಿನೂ ನೀನೊಬ್ಳೆ ನಿನ್ ತಲೆ ಮೇಲೆ ತಗೊಳ್ತೀಯ, ಒದ್ದಾಡ್ತೀಯ. ನಿನ್ ಜವಾಬ್ದಾರಿ ಯಾರಮ್ಮ ತಗೋತಾರೆ? ನೋಡಿ ನೋಡಿ, ಮತ್ತೆ ಯಾವ್ದೋ ಯೋಚನೆಯಲ್ಲಿ ಕಳ್ದೆ ಹೋದ್ರಿ. ಮತ್ತೆ ಏನಾಗಿದೆ ಅಂತನಾದ್ರೂ ಹೇಳಿ ಅತ್ತೆ. ಆರಾಮಾಗಿದ್ದೀರಾ ತಾನೆ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ ಭಾಗ್ಯ. ಮತ್ತದೇನ್ ಯೋಚನೆ ಮಾಡ್ತಿದ್ದೀರಿ? ಅದು ಆದಿಯವ್ರಿಗೆ ಸ್ವೀಟ್ ತಗೊಂಡ್ ಹೋಗಿ ಕೊಟ್ಟಿಯಲ್ಲ, ಏನಂದ್ರು? ಅವ್ರಿಗೆ ಇಷ್ಟ ಆಯ್ತಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಅತ್ತೆ? ಅದೊಂದ್ ದೊಡ್ಡ ಕಥೆ. ಏನಾಯ್ತು? ಮೀಟಿಂಗ್ ಬೇಕಾಗಿರೋ ಎಲ್ಲ ಫೈಲ್ಸ್ ತಗೊಂಡಿದ್ದೀರಲ್ಲ, ಏನು ಮಿಸ್ ಮಾಡಿಲ್ಲ ತಾನೆ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಭಾರ್ಗವ್, 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 ನೀವು ಸಿಕ್ಕಾಕೊಂಡು. ಅಯ್ಯೋ ಭಾಗ್ಯ, ಇಷ್ಟೆಲ್ಲ ಆಯ್ತಾ? ಈಗ ಪಾಪ ಮಗು ಹೇಗಿದೆ? ಮಗು ಈಗ ಆರಾಮಾಗಿದೆ ಅತ್ತೆ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಭಾಗ್ಯ, ನಿನ್ನಿಂದಾಗಿ ಒಂದ್ ಮಗು ಜೀವ ಉಳಿತು. ಅಯ್ಯೋ, ಇದ್ರಲ್ಲಿ ನಂದೇನಿದೆ ಅಮ್ಮ, ಎಲ್ಲ ದೇವ್ರು ನಡ್ಸ್ದ ಹಾಗೆ ಅಲ್ವಾ? ಅಲ್ಲ ಭಾಗ್ಯ, ನಿನ್ ಸ್ವೀಟು ಭಾರಿಗನು ಅವರು ತಿಂದು ಖುಷಿ ಪಟ್ರ? ಹ್ಞೂ ಅತ್ತೆ, ತುಂಬಾನೇ ಖುಷಿ ಪಟ್ರು. ಆದಿಯವ್ರಿಗೂ ತುಂಬಾನೇ ಇಷ್ಟ ಆಯ್ತು. ನಾನು ಸ್ವೀಟ್ ತಗೊಂಡ್ ಹೋಗಿ ಕೊಟ್ಟಿದ್ದು ಖುಷಿ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಫೈಲ್ ತಗೊಂಡ್ ಹೋಗಿ ಕೊಟ್ನಲ್ಲ, ಅದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅದೇನೋ ತುಂಬಾನೇ ದೊಡ್ಡ ಪ್ರಾಜೆಕ್ಟ್ ಅಂತ ಅತ್ತೆ. ಆ ಫೈಲ್ ಏನಾದ್ರು ನಾನು ತಗೊಂಡ್ ಹೋಗಿ ಕೊಟ್ಟಿಲ್ಲ ಅಂದಿದ್ರೆ ದೊಡ್ಡ ಲಾಸ್ ಆಗ್ತಿತ್ತು ಕಂಪ್ನಿಗೆ ಅಂತೆಲ್ಲ ಏನೋ ಹೇಳ್ತಿದ್ರು. ಅವ್ರು ಬೇರೆ ಆ ಫೈಲಿಂದಾನೇ ಆ ಪ್ರಾಜೆಕ್ಟ್ ಅವ್ರ ಪರವಾಗಾಯ್ತು ಅಂತ ಬೇರೆ ಹೇಳಿದ್ರು. ನಿನ್ನಿಂದ ಎಲ್ಲ ಒಳ್ಳೇದಾಯ್ತಲ್ಲ ಮಗಳೇ, ಅಷ್ಟ್ ಸಾಕು ನನಗೆ. ಅಮ್ಮ, ಮೇಲ್ ಹೋಗಿ ಸ್ಟವ್ ಒಂದ್ಸಲ ಆನ್ ಮಾಡಿ ನೋಡ್ತೀಯಾ? ಆದಿಯವ್ರಿಗೆ ಅದೇನೋ ದೊಡ್ಡ ಪ್ರಾಜೆಕ್ಟ್ ಆಯ್ತಂತೆ ಅವ್ರ ಕಂಪನಿಗೆ. ಅದು ನಮ್ಮ ಭಾಗ್ಯನಿಂದ ಎಷ್ಟು ಖುಷಿಯಾಗಿರೋ ಸಮಾಚಾರ. ಮೊದಲು ಅವ್ರಿಗೆ ಅಭಿನಂದನೆಗಳು ಹೇಳ್ಬೇಕು. ಪೂಜಾ, ಮದುವೆ ಆದ್ಮೇಲೆ ನಾವ್ ಈ ತರ ಸಪ್ರೇಟ್ ಆಗಿ ಕುತ್ಕೊಂಡು ಮಾತಾಡಕ್ ಆಗ್ಲಿಲ್ಲ. ಹೌದು ಕಿಶನ್, ಮದುವೆ ಗಡಿ ಬಿಡಿ ಕೆಲಸದಲ್ಲಿ ನಾವು ಈ ಥರ ಪ್ರೈವೇಟಾಗಿ ಮಾತಾಡೋಕ್ಕೆ ಆಗಿಲ್ಲ. ಪೂಜೆ, ನಾನಿಗೊಂದು ಪ್ರಶ್ನೆ ಕೇಳಲ್ಲ? ಹಾ ಕಿಶನ್, ಮನೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ಯಾ? ತುಂಬಾ ಕಿಶನ್. ಹಾಗಂತ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತ ಅಲ್ಲ, ತುಂಬಾನೇ ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ದಾರೆ. ಆದ್ರೂ ಏನೋ ಮಿಸ್ ಮಾಡ್ಕೊಳ್ತಿದೀನಿ ಅನ್ನೋ ತರ ಫೀಲಿಂಗ್. ಪೂಜಾ, ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ನಾವು ಒಂದು ಒಳ್ಳೆ ಬಿರಿಯಾನಿ ತಿಂದು ಹಾಗಿತ್ತು ಹೀಗಿತ್ತು ಅಂತ ಹೊಗಳ್ಬೋದು, ಆದ್ರೆ ಅದನ್ನ ಅಮ್ಮ ಮಾಡೋ ಗಂಜಿ ಉಪ್ಪಿನಕಾಯಿ ತರ ಇತ್ತು ಅಂತ ಹೇಳಕ್ಕಾಗತ್ತಾ? ಅಯ್ಯೋ ಕಿಶನ್, ಆ ಥರ ಎಲ್ಲ ಏನೂ ಇಲ್ಲ.
ಪೂಜಾ, ನೀನ್ ಮನೆಯವ್ರನ್ನ ನೀನ್ ಎಷ್ಟು ಹಚ್ಕೊಂಡಿದ್ಯಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಹಾಗೆ ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಕಿಶನ್. ನನ್ನ ಲೈಫಲ್ಲಿ ನಿಮ್ಮಷ್ಟು ನನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ನಂಗೆ ಸಿಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ ಪೂಜಾ, ಇಷ್ಟು ಪ್ರೀತಿ ಮಾಡೋ ಹೆಂಡತಿ ಸಿಗ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಸಾರಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗ ಆಯ್ತಾ? ಅಯ್ಯೋ, ಆ ಥರ ಏನಿಲ್ಲ ಭಾವ. ಬನ್ನಿ ಕುತ್ಕೊಳ್ಳಿ. ಅಣ್ಣ, ಬಾ ಕೂತು. ಕೂತ್ಕೋ. ಪೂಜಾ, ನಿನ್ ನಾಚಿಕೆಯಲ್ಲೇ ನನಗೆಲ್ಲ ಅರ್ಥ ಆಯ್ತು. ಹಾ, ನಾನ್ ಬಂದಿದ್ದೇನಕ್ಕೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನಣ್ಣ ಅಂತ ಇಂಪಾರ್ಟೆಂಟ್ ವಿಷಯ? ಕಿಶನ್, ನಾನು ಅವಾಗ್ಲೇ ಹೇಳ್ದಂಗೆ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ ಅಂತಂದ್ರೆ ಅದ್ರಲ್ಲಿ ಮೇಜರ್ ರೋಲು ಭಾಗ್ಯ ಅವ್ರದ್ದು. ಸೊ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. ಏನ್ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪೂಜನ್ನ ಕೇಳೋಣ ಅಂತ ಬಂದೆ. ಪೂಜಾ, ನೀನ್ ಹೇಳು, ಭಾಗ್ಯ ಅವ್ರಿಗೆ ತುಂಬಾ ಇಷ್ಟವಾಗಿರೋದೇನು? ಭಾವ, ಅಕ್ಕಂಗೆ ಶುಂಠಿ ಮಿಠಾಯಿ ಮತ್ತೆ ಪಾನಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಶುಂಠಿ ಮಿಠಾಯಿ ಪಾನಿಪುರಿನ? ಅಯ್ಯೋ ಪೂಜಾ, ಅದನ್ನ ಯಾರಾದ್ರೂ ಗಿಫ್ಟ್ ಮಾಡಕ್ಕಾಗತ್ತಾ? ಎಸ್ ಪೂಜಾ, ಇದನ್ನೆಲ್ಲ ಗಿಫ್ಟ್ ಕೊಡಕ್ಕಾಗತ್ತಾ ಹೇಳು? ಬೇರೆ ಏನಾದ್ರು ಹೇಳು. ಅಂದ್ರೆ ಭಾಗ್ಯ ಅವ್ರಿಗೆ ಇಷ್ಟ ಆಗೋ ವಸ್ತುಗಳು ಅಥವಾ ಡ್ರೀಮ್ ಡೆಸ್ಟಿನೇಷನ್ ಈ ತರ ಏನಾದ್ರು? ಜೀವನ ಪೂರ್ತಿ ಇನ್ನೊಬ್ರಿಗೋಸ್ಕರ ಬದುಕಿರೋ ಜೀವಕ್ಕೆ ಅಷ್ಟು ದೊಡ್ಡ ಆಸೆ ಎಲ್ಲಿಂದ ಬರುತ್ತೆ ಹೇಳಿ ಭಾವ? ಕಿಶನ್, ನಾನು ಶುಂಠಿ ಮಿಠಾಯಿ ಪಾನಿಪುರಿ ಅಂದಾಗ ತುಂಬಾ ಸಣ್ಣದನ್ಕೊಂಡು ನಗ್ದೆ ಅಲ್ವಾ? ನನ್ ಭಾಗ್ಯಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡ್ತಾಳೆ. ಅದು ಅವಳ ಕ್ಯಾರೆಕ್ಟರು ಇರ್ಬೋದು, ಅಥವಾ ತುಂಬಾ ದೊಡ್ಡದಾಗಿ ಆಸೆ ಪಟ್ಟು ಅದು ಸಿಗದೆ ಇದ್ದಾಗ ಬೇಜಾರ್ ಮಾಡ್ಕೊಳಕ್ ಬೇಡ ಅನ್ನೋ ಮನೋಭಾವನೆನೂ ಇರ್ಬೋದು. ಹಾಗಿದ್ರೆ ಪೂಜಾ, ಭಾಗ್ಯ ಅವರು ಇಲ್ಲಿವರೆಗೂ ನಿಮ್ಗಳ ಹತ್ರ ಈ ದೊಡ್ಡ ದೊಡ್ಡ ಆಸೆಗಳನ್ನ ಹೇಳಲೇ ಇಲ್ವಾ? ಅವಳಿಗೆ ಆ ಥರ ಎಲ್ಲ ಏನೂ ಆಸೆ ಇಲ್ಲ ಅಂತ ಅನ್ಸುತ್ತೆ ಕಿಶನ್. ನಾನು ಅದ್ರ ಬಗ್ಗೆ ಅವಳ ಹತ್ರ ಕೇಳಿದಾಗ ಅವಳು ನನಗೆ ಅಲ್ಲಿಗಿಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ, ಅಥವಾ ಮೈ ತುಂಬಾ ಒಡವೆಗಳು ಮಾಡಿಸ್ಕೊಂಡು ಹಾಕೋಬೇಕು ಅಂತ ಆಸೆ ಇದೆ ಅಂತ ಯಾವತ್ತೂ ಹೇಳಿಲ್ಲ. ಅವಳ ಮಕ್ಕಳು ಚೆನ್ನಾಗಿರ್ಬೇಕು, ಅತ್ತೆ ಮಾವ ಎಲ್ಲ ನೆಮ್ಮದಿಯಾಗಿರ್ಬೇಕು, ಅವಳ ತಂಗಿ ಅವಳ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ಅವಳ ಆಸೆ ಭಾವ. ಅಷ್ಟೇನಾ? ಈಗ ನಾನು ನನ್ನ ಫ್ಯಾಮಿಲಿನ ತುಂಬಾ ಇಷ್ಟಪಡ್ತೀನಿ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಬಟ್ ನಂದು ಅಂತ ಬಂದಾಗ ಐ ಹ್ಯಾವ್ ಮೈ ಓನ್ ಡ್ರೀಮ್ಸ್ ಟು ಫುಲ್ಫಿಲ್. ಯಾವ್ದಾದ್ರು ಡ್ರೀಮ್ ಡೆಸ್ಟಿನೇಷನ್ಗೆ ಹೋಗ್ಬೇಕು, ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ನನಗೋಸ್ಕರ ಸೂಟ್ಸ್, ಜಾಕೆಟ್ಸ್, ಶೂಸ್ ಇದೆಲ್ಲ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಸಣ್ಣ ಸ್ವಾರ್ಥ ನನ್ನಲ್ಲೂ ಇದೆ. ಆದ್ರೆ ಅದು ಯಾವುದೂ ಇಲ್ಲದೆ ಭಾಗ್ಯ ಅವ್ರು ಇಷ್ಟೊಂದು ನಿಸ್ವಾರ್ಥವಾಗಿರೋದಕ್ಕೆ ಹೇಗ್ ಸಾಧ್ಯ? ನನ್ಗೆ ಅರ್ಥನೇ ಆಗ್ತಿಲ್ಲ. ಭಾವ, ಇಷ್ಟು ವರ್ಷ ನಾನು ಅವಳ ಜೊತೆಲಿದ್ದೀನಿ, ನನಗೆ ಅರ್ಥ ಆಗಿಲ್ಲ. ನಾನು ಅವಳಿಗೆ ಎಷ್ಟೋ ಸಲ ಹೇಳಿದ್ದೀನಿ, ಅಕ್ಕ ನೀನ್ ಈ ತರ ಇರ್ಬೇಡ, ನಿನಗೆ ಅಂತ ಕನ್ಸುಗಳನ್ನ ಕಟ್ಕೋ ಅಂತ. ನಮ್ಮ ಮನೆಯವ್ರು ಖುಷಿಯಾಗಿರೋದಕ್ಕಿಂತ ದೊಡ್ಡ ಕನ್ಸಿನ್ ಯಾವುದು ಅಂತ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಪೂಜಾ, ಇದು ನಿಜ ಅಂತ ನಂಬಕ್ಕೆ ಆಗ್ತಿಲ್ಲ. ಎಸ್ ಕಿಶನ್,
ನಾನು ಅದನ್ನೇ ಹೇಳ್ತಾ ಇರೋದು. ಅಲ್ಲ ಪೂಜಾ, ಇಷ್ಟೊಂದು ನಿಸ್ವಾರ್ಥವಾಗಿರೋದಕ್ಕೆ ಹೇಗೆ ಸಾಧ್ಯ? ಇದು ಚಿಕ್ಕ ವಿಷಯನೇ ಅಲ್ಲ. ರಿಯಲಿ ಗ್ರೇಟ್. ಭಾಗ್ಯ ಇಸ್ ರಿಯಲಿ ಗ್ರೇಟ್. ಅಣ್ಣ, ಅವರಿಗೆ ಗಿಫ್ಟ್ ಕೊಟ್ಟಿದ ತಕ್ಷಣ ಇಷ್ಟ ಆಗ್ಬೇಕು, ಆ ತರ ಏನಾದ್ರೂ ಕೊಡ್ಬೇಕು. ಶ್ರೇಷ್ಠ, ಈ ನೈಟ್ ಫುಲ್ ಹೀಗೆ ಇದೆಯಾ? ಮಲ್ಕೊಳ್ಳಿಲ್ವಾ? ಶ್ರೇಷ್ಠ, ನೀನ್ ಹೀಗೆ ನಿಂತ್ಕೊಂಡು ನೋಡ್ತಿದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕು? ಶ್ರೇಷ್ಠ, ಏನಾದ್ರೂ ಮಾತಾಡು. ಒಳ್ಳೆ ಸೈಕೋ ತರ ಆಡ್ತಿದ್ಯಲ್ಲ. ನಾನು ಹೇಳ್ತೀನಿ. ಓ, ಆದಿ ಬ್ರದರ್ ಫೋನ್ ಮಾಡ್ತಿದ್ದಾರೆ. ತಾಂಡವ್, ಒಂದು ನಿಮಿಷ. ಫೋನ್ನ ಸ್ಪೀಕರ್ ಅಲ್ಲಿ ಹಾಕು. ಯಾಕೆ? ನಾನು ಹೇಳಿದ್ದು ನಿನಗೆ ತುಂಬಾ ಚೆನ್ನಾಗಿ ಕೇಳಿಸಿದೆ ಅಂತ ನನಗೆ ಗೊತ್ತು. ಫೋನ್ನ ಸ್ಪೀಕರ್ ಅಲ್ಲಿ ಹಾಕು. ನಿನ್ನ ಆಫೀಸಲ್ಲಿ ಏನ್ ನಡೆದಿದೆ ಅಂತ ನನಗೆ ಗೊತ್ತಾಗ್ಬೇಕು. ಹಲೋ ಬ್ರದರ್. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್ ಬ್ರದರ್. ಏನು ನಿನ್ನೆ ಪ್ರಾಜೆಕ್ಟ್ ಓಕೆ ಆಗಿದ್ ಖುಷಿಲಿ ಫುಲ್ ಸೆಲೆಬ್ರೇಷನ್ ಹೇಗೆ? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾರೆ ಬಂದೆ, ತಗೊಳ್ಳಿ. ಹಲೋ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಸೆಲೆಬ್ರೇಷನ್ ಹೇಗೆ? ಹಾಗೇನಿಲ್ಲ ಬ್ರದರ್. ಓಕೆ ಬ್ರದರ್, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀನೋ, ವರ್ಕ್ ಎಥಿಕ್ಸ್ ಅಂತ ಬಂದಾಗ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಬ್ರದರ್, ನಿನ್ನೆ ಆ ಫೈಲ್ ನಮ್ಗೆ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಪ್ಲೀಸ್ ನೆಕ್ಸ್ಟ್ ಟೈಮ್ ಇಂದ ಬಿ ಕೇರ್ಫುಲ್. Yes, brother. Sure. I'm really sorry for the inconvenience. It's okay, brother. I was thinking that ನೆನ್ನೆ ಭಾಗ್ಯ ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ. ಭಾಗ್ಯ ಅವರು ಸರಿಯಾದ ಟೈಮ್ ಬಂದು ಫೈಲ್ ಕೊಟ್ಟಿದ್ರಿಂದ ಎಲ್ಲ ಸ್ಮೂತ್ ಆಗಿ ಫಂಕ್ಷನ್ ಆಯ್ತು. Yes, brother. ಹೌದು. ಬ್ರದರ್, ಭಾಗ್ಯ ಅವ್ರು ಮಾಡಿರೋ ಹೆಲ್ಪ್ಗೆ ನಾನು ಅವ್ರಿಗೇನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಮುಖಕ್ಕೆ ಅದು ಬೇರೆ ಕೇಳು. ಏನ್ ಹೇಳಿದ್ರಿ ಬ್ರದರ್? ಏನಿಲ್ಲ ಬ್ರದರ್, ಅದು ಅವ್ರಿಗೆ ದೊಡ್ಡ ಗಿಫ್ಟೇ ಕೊಡ್ಬೇಕು ಅಂತ ಹೇಳಿದೆ. ಎಸ್, ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ ಬ್ರದರ್. ದಟ್ಸ್ ವೈ ಐ ಥಾಟ್ ಕ್ಯಾಶ್ ಕೊಡೋಣ ಅಂತ. ಏನಂತೀರಾ? ಬ್ರದರ್, ಏನು ರೆಸ್ಪಾನ್ಸೇ ಇಲ್ಲ, ಯಾಕೆ? ಹಾ ಬ್ರದರ್, ಕೊಡ್ಬೋದು, ಡೆಫಿನೆಟ್ಲಿ ಕೊಡ್ಬೋದು. ಥ್ಯಾಂಕ್ಸ್ ಬ್ರದರ್. ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ದು ಮೇನ್ ರೋಲ್ ಇದೆಯಲ್ಲ, ಅದಕ್ಕೆ ನಿಮ್ಮನ್ನು ಒಂದು ಮಾತು ಕೇಳಿದೆ. ನೀವು ಒಪ್ಕೊಂಡ್ರಲ್ಲ, ಖುಷಿ ಆಯ್ತು ಬ್ರದರ್. ಓಕೆ ಬ್ರದರ್, ಆಫೀಸಲ್ಲಿ ಸಿಗೋಣ. ಹಾ, ಬಾಯ್ ಬ್ರದರ್. ಬಾಯ್. ಏ ತಾಂಡವ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವ್ರು ಅವಳಿಗೆ ಚೆಕ್ ಕೊಡ್ತೀನಿ ಅಂತಿದ್ರೆ ನೀನ್ ಅದಕ್ಕೆ ಒಪ್ಕೊಳ್ತಿದ್ಯಲ್ಲ. ಅದಕ್ಕೇನಾ ನೀನ್ ನಿನ್ನೆಯಿಂದ ಗುರ್ರ ಅಂತಿರೋದು? ಅಲ್ಲ ತಾಂಡವ್, ನಾನು ಅಷ್ಟೆಲ್ಲ ಕಷ್ಟಪಟ್ಟು ಡೆಕೋರೇಟ್ ಮಾಡಿದ್ನ ನೀನ್ ಹಂಗೆ ಇಗ್ನೋರ್ ಮಾಡಿ ಹೋದ್ಯಲ್ಲ. ನೋಡು ತಾಂಡವ್, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವ್ರು ಏನ್ ಕೊಡ್ಬೇಕು ಅನ್ಕೊಂಡಿದಾರೋ ಅದನ್ನ ನೀನ್ ತಡಿಬೇಕು. ನೀನ್ ತಡಿತ್ಯಾ ಕೂಡ. ಬರ್ತಾ ಬರ್ತಾ ಬಾಗಿಂದು ತುಂಬಾ ಜಾಸ್ತಿ ಆಗಿದೆ. ವಿ ಹ್ಯಾವ್ ಟು ಸ್ಟಾಪ್ ಇಟ್.
See, I understand those details. I've sent you the mail already. Yeah. Okay. Thank you. ಅರೆ ಕುಸುಮ ಅವ್ರು ಇಷ್ಟೊಂದು ಮೆಸೇಜ್ಗಳು ಕಳಿಸಿದ್ದಾರೆ, ನಾನು ರಿಪ್ಲೈ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಏನೋ. ವಾಯ್ಸ್ ನೋಟ್ ಕಳಿಸಿದ್ದಾರೆ. ಆದಿಯವ್ರೆ, ಅದೇನೋ ದೊಡ್ಡ ಪ್ರಾಜೆಕ್ಟು ನಿಮ್ ಕಂಪನಿಗೆ ಆಯ್ತಂತೆ. ಕೇಳಿ ತುಂಬಾ ಸಂತೋಷ ಆಯ್ತು. ಅಭಿನಂದನೆಗಳು. ಏನಾದಿಯವ್ರೆ, ಬಿಜಿನ ತುಂಬಾ ಕೆಲ್ಸನ? ನಾ ಕಳ್ಸಿರೋ ಮೆಸೇಜ್ಗೆ ನೀವು ಉತ್ತರನೇ ಕೊಡ್ತಿಲ್ಲ. ಹೌದು, ಭಾಗ್ಯ ತಂದಿದ್ದು ಸ್ವೀಟ್ ತಿಂದ್ರಾ? ಹೇಗಿತ್ತು? ಇಷ್ಟ ಆಯ್ತಾ? ಏನು ಹೇಳಲೇ ಇಲ್ಲ ಫ್ರೆಂಡ್ ನೀನು. ಅಯ್ಯೋ, ನೀನು ತಾನು ಅಂತ ಏನೇನೋ ಹೇಳ್ಬಿಟ್ಟೆ. ಅಯ್ಯೋಯ್ಯೋ, ಮೆಸೇಜ್ ಎಲ್ಲ ಹೊಟ್ಟೋಯ್ತೋ ಏನೋ. ಇದು ಹೋಗದೆ ಇರೋ ತರ ಏನ್ ಮಾಡ್ಬೇಕು? ಪಾಪ, ಸೋ ಇನ್ನೋಸೆಂಟ್. ಆದಿಯವ್ರೆ, ದಯವಿಟ್ಟು ಕ್ಷಮಿಸಿ. ಫ್ರೆಂಡು ನೀನು ತಾನು ಅಂತ ಏನೇನೋ ಮಾತಾಡ್ಬಿಟ್ಟೆ. ಅದು ನಮ್ ಗುಂಡಣ್ಣ ನಂತರ ಹೇಗ್ ಹೋಗದೆ ಇರೋ ತರ ಮಾಡ್ಬೇಕು ಅಂತ ಕೇಳೋದನ್ನೇ ಮರ್ತು ಬಿಟ್ಟೆ. ಸಾರಿ, ನಾನ್ ನಿಮ್ಮನ್ನ ಫ್ರೆಂಡು ಅಂತ ಕರೆದ್ಬಿಟ್ಟೆ. ಇಷ್ಟೆಲ್ಲ ಮೆಸೇಜ್ಗಳು ಕಳಿಸಿದ್ದಾರೆ, ನನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಫೀಲ್ ಸೋ ನೈಸ್. ಅವ್ರು ಯಾವ ಮೆಸೇಜ್ಗೂ ನಾನು ರಿಪ್ಲೈ ಮಾಡಿಲ್ಲ. ಮೆಸೇಜ್ ಕಳ್ಸೋದೇನು, ಕಾಲ್ ಮಾಡೇ ಮಾತಾಡ್ಬೋಣ. ಅಯ್ಯೋಯ್ಯೋ, ಇವ್ರು ಯಾಕೆ ನನಗ್ ಫೋನ್ ಮಾಡ್ತಾ ಇದ್ದಾರೆ? ದೇವ್ರೆ, ನಿನ್ನೆ ನಾನು ಏನೇನೋ ಮೆಸೇಜ್ ಕಳಿಸ್ಬಿಟ್ನಲ್ಲ, ಇವ್ರ ಕೋಪ ಬಂತ ಹೇಗೆ? ಸುಮ್ಮನೆ ಇರಬಾರ್ದ ನಾನು? ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿಯವ್ರೆ. ಇದೇನು ಆದಿ ಅವರೇ ಅಂತೆಲ್ಲ ಕರಿತಾ ಇದ್ದೀರಾ? ಏನೋ ಬೇರೆ ಕರಿತಾ ಇದ್ರಿ ತಾನೇ? ಅದು ಆದಿಯವ್ರೆ, ಬಾಯ್ ತಪ್ಪ ಬಂದ್ಬಿಡ್ತು, ಬೇಜಾರ್ ಮಾಡ್ಕೋಬೇಡಿ. ಈಗ ನೀವು ಮತ್ತೆ ಆತರ ಕರ್ದಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ. ಏನ್ ನಿಮ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಏನು ಅಂತಂದ್ರೆ, ನೀವು ಆದಿಯವರೇ ಬನ್ನಿ ಹೋಗಿ ಅಂತ ಕರೆದ್ರೆ ನನಗೆ ಬೇಜಾರಾಗತ್ತೆ. ಆ ವಾಯ್ಸ್ ಮೆಸೇಜ್ ಅಲ್ಲಿ ಇತ್ತಲ್ಲ ಫ್ರೆಂಡು ಅಂತ, ಹಾಗೆ ಕರೀರಿ. ನೋಡಿ, ಮತ್ತೆ ಹೋಗಿ ಬನ್ನಿ ಅಂತೆಲ್ಲ ಕರೆದ್ರೆ ಬೇಜಾರಾಗತ್ತೆ. ಹೋಗು ಬಾ ಫ್ರೆಂಡ್ ಅಂತ ಕರೆದ್ರೆ ಸಾಕು. ಅಲ್ಲ, ಅದು ನೋಡಿ, ನನ್ನ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು. ಹಾಗಲ್ಲ, ಅದು ಆದಿಯವ್ರೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಇವಾಗ ಕರಿತೀರೋ ಇಲ್ಲ ನನ್ನ ಫೋನ್ ಕಟ್ ಮಾಡ್ಲೋ? ಅಯ್ಯೋ, ಬೇಡ ಬೇಡ, ಹಾಗೆ ಕರಿತೀನಿ, ಆಯ್ತಾ? ಸೂಪರ್. ಅಯ್ಯೋ, ನೋಡಿ, ನಾನು ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ. ಹೌದಾ? ಏನದು? ನಾನು ನಿಮ್ಮ ಹತ್ರ ಸಾರಿ ಕೇಳೋಣ ಅಂತ ಫೋನ್ ಮಾಡಿದೆ. ಸಾರಿನಾ? ಯಾಕೆ? ನೀವು ಅಷ್ಟೆಲ್ಲ ಮೆಸೇಜ್ ಮಾಡಿದ್ದೀರಾ, ನಾನು ಯಾವುದಕ್ಕೂ ರಿಪ್ಲೈ ಮಾಡಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಏನ್ ಆದಿಯವ್ರೆ ನೀವು? ಏನಂದ್ರಿ? ಅಲ್ಲ, ಸಾರಿ, ಫ್ರೆಂಡ್. ಈಗ ಫ್ರೆಂಡ್ ಅಂತ ಹೇಳಿದ ಮೇಲೆ ಕ್ಷಮೆ ಎಲ್ಲ ಕೇಳಬಾರ್ದು. ಅದು ನೀನ್ ಏನು ಹೇಳಕ್ ಬರ್ಬೇಡ ನನಗೆ. ನೀವ್ ಮತ್ತೆ ಏನಾದ್ರು ಕ್ಷಮೆ ಕೇಳ್ತೀನಿ ಅಂದ್ರೆ ನಾ ಫೋನ್ ಕಟ್ ಮಾಡ್ತೀನಿ ಅಷ್ಟೇ. ಬೇಡ ಕುಸುಮಾ ಅವರೇ. ಏನಂದಿ? ಕುಸುಮಾ ಅವರೇ? ಚೆನ್ನಾಗಿದೆ. ನಾನ್ ನಿನಗೆ ಫ್ರೆಂಡ್ ಅಂತ ಕರಿತಾ ಇದ್ದೀನಿ ತಾನೆ? ನೀನೇನು ಕುಸ್ಮೆ ಅವರೇ ಅನ್ನೋದು? ಇನ್ನೇನ್ ಕರಿಬೇಕು? ನನ್ನನ್ನು ಫ್ರೆಂಡ್. ಬೇಡ ಫ್ರೆಂಡ್ ಅಂದ್ರೆ ಏನೋ ಒಂಥರ ಅನ್ಸುತ್ತೆ. ನನ್ನನ್ನ ನೀನು ಗೆಳತಿ ಅಂತ ಕರಿ. ವಾಟ್? ಗೆಳತಿನ? ಹೌದು, ಗೆಳತಿ ಅಂತಾನೆ ಕರಿಬೇಕು. ಅಲ್ಲ, ನಾನ್ ನಿಮ್ಮನ್ನ ಕರೆದ್ರೆ ಪರವಾಗಿಲ್ವಾ? ನೀವು ವಯಸ್ಸಲ್ಲಿ ನನಗಿಂತ ದೊಡ್ಡವರು. ನೋಡು, ಇದನ್ನೇ ಬೇಡ ಅನ್ನೋದು. ಗೆಳತನದಲ್ಲಿ ವಯಸ್ಸಿನ ಅಡ್ಡಿ ಬರಬಾರ್ದು. ನೀನ್ ನನ್ನನ್ನ ಗೆಳತಿ ಅಂತಾನೆ ಕರಿಬೇಕು. ಸರಿ. ಇನ್ ಮುಂದೆ ಹಾಗೆ ಕರಿತೀನಿ, ಕೋಪ ಮಾಡ್ಕೋಬೇಡಿ. ಗುಡ್ ಬಾಯ್. ಗೆಳತಿ, ಒಂದ್ ನಿಮಿಷ. ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕು. ನಿಮ್ಮ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು ಮುಖ್ಯವಾದ ವಿಷಯನಾ? ಬಾ, ಅದಕ್ಕೇನಂತೆ. ಯಾವ ಟೈಮಲ್ಲಿ ಬೇಕಾದ್ರೆ ಮನೆಗ್ ಬಾ. ಅದು ಹಾಗಲ್ಲ, ನಾನಲ್ಲಿ ಬರೋವಾಗ ಭಾಗ್ಯ ಅವರು ಅಲ್ಲಿರಬಾರ್ದು. ಭಾಗ್ಯ ಅವರು ಇಲ್ದೇ ಇರೋವಾಗ ನಾನು ಅಲ್ಲಿಗೆ ಬರ್ಬೇಕು. ಸೊ ಭಾಗ್ಯ ಅವರು ಯಾವಾಗಿರಲ್ಲ ಅದನ್ನ ಹೇಳಿ. ಭಾಗ್ಯ ಇರಬಾರ್ದ?
ಯಾಕೆ? ಇದು ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯನೇ, ಅದಕ್ಕೆ. ಅವ್ರು ಇಲ್ದೇ ಇರೋ ಟೈಮ್ ಹೇಳಿ. ಭಾಗ್ಯ ಇಲ್ದೇ ಇರೋ ಸಮಯ ಅಂದ್ರೆ ನೀನು ಸಾಯಂಕಾಲ 6 ಗಂಟೆ ಒಳಗಡೆ ಬರ್ಬೇಕು. ಯಾಕೆಂದ್ರೆ ಅವಳು ಸರಿಯಾಗಿ 7 ಗಂಟೆಗೆ ಮನೆಗೆ ಬರ್ತಾಳೆ. ಪಕ್ಕ ತಾನೆ? ಅಯ್ಯ ಫ್ರೆಂಡ್, ಇದೇನ್ ಹೀಗ್ ಕೇಳ್ತಾ ಇದೀಯಾ? ದಿನ ಬರಲ್ವಾ ಅವಳು? ನನ್ಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತು? ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬರೋದು ಅವಳು. ಸರಿ ಗೆಳತಿ, ಆ ಟೈಮ್ಗೆ ಬರ್ತೀನಿ. ಗುಡ್ ಡೇ, ಬಾಯ್. ಹಾ ಫ್ರೆಂಡು, ನಂದು ಅಷ್ಟೇ. ನಿನಗೆ ಸೇಮ್ ಟು ಯು ದಿ ಸೇಮ್. ಯಾಕೆ ಬರ್ತೀನಿ ಅಂತ ಹೇಳಲೇ ಇಲ್ವಲ್ಲ? ಅದು ಭಾಗ್ಯನ ವಿಷಯ ಅಂತಾನೆ. ಏನಿರ್ಬೋದು? ಬ್ರದರ್, ನಿಮ್ ಲೈಫಲ್ಲಿ ಯಾವತ್ತಾದ್ರೂ ಒಬ್ಬ ಅನ್ಸೆಲ್ಫಿಶ್ ವುಮನ್, ಸ್ವಾರ್ಥನೇ ಇಲ್ದಿರೋ ಹೆಣ್ಣನ್ನ ನೋಡಿದ್ದೀರಾ? ಏನ್ ಬ್ರದರ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವ್ ಕೇಳಿದ್ ನನಗೆ ಒಂಥರ ಡೈಜೆಸ್ಟೇ ಆಗ್ತಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಇಲ್ಲ, ನಾನು ಯಾರು ಅಂತವ್ರನ್ನ ಮೀಟ್ ಮಾಡೇ ಇಲ್ಲ. ಹೌದಲ್ವಾ? ನಾನು ನಿಮ್ ತರನೇ ಯೋಚನೆ ಮಾಡ್ತಾ ಇದ್ದೆ. ಒಬ್ಬರನ್ನ ಮೀಟ್ ಮಾಡೋವರೆಗೂ ನನಗೂ ಹೀಗೆ ಅನಿಸ್ತಾ ಇತ್ತು. ಆದ್ರೆ ಅವ್ರನ್ನ ಮೀಟ್ ಆದ್ಮೇಲೆ ನನ್ನ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಆಗೋಯ್ತು. ಅಫ್ಕೋರ್ಸ್ ಒಂದು ಹೆಣ್ಣನ್ನ ಕರುಣಾಮಯಿ, ಸಹನಾಮಯಿ ಅಂತೆಲ್ಲ ಹೇಳ್ತೀವಿ. ಆದ್ರೆ ಇವ್ರು ನೋಡಿದ್ಮೇಲೆ ಈ ಥರಾನು ಇರೋಕ್ ಸಾಧ್ಯನಾ ಅಂತ ಅನ್ಸೋಕ್ ಶುರು ಆಯ್ತು. ಯಾರು ಬ್ರದರ್ ಇದು? ಅಲ್ಲ, ನಿಮ್ಮನ್ನ ಇಷ್ಟೊಂದು ಇಂಪ್ರೆಸ್ ಮಾಡಿದ್ದಾರೆ ಅಂತಂದ್ರೆ ಐ ಆಮ್ ವೆರಿ ಕ್ಯೂರಿಯಸ್. ಐ ವಾಂಟ್ ಟು ನೋ ಯಾರಿದು. ಇಂಪ್ರೆಸ್ ಅಂತಲ್ಲ, ಬಟ್ ಶಿ ಇಸ್ ಜೆನ್ಯೂನ್. ಮನ್ಸಲ್ಲಿ ಕೆಡುಕು ಅನ್ನೋದೇ ಇಲ್ಲ. ಒಬ್ರಿಗೆ ಕಷ್ಟ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡೋ ನೇಚರು ಡ್ಯಾಮ್ ಗುಡ್. ಬ್ರದರ್, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಪ್ಲೀಸ್ ಹೇಳಿ, ಯಾರು ಬ್ರದರ್ ಅದು? ಇನ್ಫ್ಯಾಕ್ಟ್ ನಿಮ್ಗೂ ಅವ್ರು ಗೊತ್ತು. ನನಗೂ ಗೊತ್ತಾ? ಯಾರು ಬ್ರದರ್ ಅದು? ಭಾಗ್ಯ ಅವರು.